ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿಂದ ಟೈಲರಿಂಗ್ ಕ್ಲಾಸ್ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ತುಂಬ ದಿನದಿಂದ ಕೇಳ್ತಾನೆ ಇದ್ರಿ. ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಈಗ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮೊದಲನೇ ದಿನ ಇವತ್ತು 6 ಪೀಸ್ ಪೆಟಿಕೋಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರದ್ದು ನೋಟ್ಸನ್ನು ಇವತ್ತು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಅದರದ್ದು ನೋಟ್ಸನ್ನು ಹೇಗೆ ಬರ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಪ್ರಾಜೆಕ್ಟ್ ಬುಕ್ಕನ್ನು ತಗೊಳ್ಳಿ. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಪ್ರಾಜೆಕ್ಟ್ ಬುಕ್ ಅಂತ ಕೇಳಿದ್ರೆ ಕೊಡ್ತಾರೆ. ಒಂದು ಕಡೆ ಲೈನ್ ಇರುತ್ತೆ, ಇನ್ನೊಂದು ಕಡೆ ಪ್ಲೇನ್ ಶೀಟ್ ಇರುತ್ತೆ. ನಿಮಗೆ ಒಂದು ಕಡೆ ಬರ್ಕೊಳ್ಳೋದಕ್ಕೆ, ಒಂದು ಕಡೆ ಡ್ರಾಯಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ನೀವೇನಾದರೂ ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಬರೆದಿರೋಂಥ ನೋಟ್ಸನ್ನು ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಪೆಟಿಕೋಟಿಂದ ಯಾಕೆ ಅಂತಂದರೆ, ಈಗ ಬೇಸಿಕ್ ಟೈಲರಿಂಗ್ ಕ್ಲಾಸ್ ಅಂದರೆ ಸ್ಟಾರ್ಟಿಂಗಿಂದ ಮಿಷಿನ್ ತುಳಿಯೋದು, ಎಮ್ಮಿಂಗ್ ಮಾಡೋದು, ಉಕ್ಸ್ ಹಾಕೋದು ಇದರಿಂದ ಶುರು ಆಗುತ್ತೆ. ಹಾಗೆಯೇ ಪಿಲ್ಲೋ ಕವರು, ಬ್ಯಾಗ್ಗಳು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ತುಂಬ ಜನರಿಗೆ ಅಷ್ಟೊಂದು ಪೇಷನ್ಸ್ ಇರೋದು ಇಲ್ಲ. ಹಾಗಾಗಿ ಮತ್ತು ಅದೆಲ್ಲ ಒಂಥರ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಇದ್ರ ಜೊತೆಗೇ ಕಲಿಬೋದು. ನಿಮಗೇನಾದರೂ ಅದರದ್ದು ವಿಡಿಯೋಗಳು ಬೇಕು ಅಂತ ಅಂದರೆ ಹೇಳಿ, ಮಧ್ಯೆ ಮಧ್ಯೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇವತ್ತಿಂದ ನಾನು 6 ಪೀಸ್ ಪೆಟಿಕೋಟಿಂದ ಟೈಲರಿಂಗ್ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಒಂದು ವಿಡಿಯೋದಲ್ಲಿ ನೋಟ್ಸನ್ನು ಹೇಗೆ ಬರ್ಕೊಳ್ಳೋದು ಅಂತ ಇರುತ್ತೆ, ಇನ್ನೊಂದು ವಿಡಿಯೋದಲ್ಲಿ ಪೇಪರ್ ಕಟಿಂಗ್ ಮತ್ತು ಬಟ್ಟೆ ಕಟಿಂಗ್ ಇರುತ್ತೆ, ಇನ್ನೊಂದು ವಿಡಿಯೋದಲ್ಲಿ ಅದ್ರದ್ದು ಸ್ಟಿಚಿಂಗನ್ನು ತೋರಿಸ್ತೀನಿ ನಿಮಗೆ. 6 ಪೀಸ್ ಪೆಟಿಕೋಟು, ಹಾಗೆಯೇ ಲಂಗ ಬ್ಲೌಸು, ಬಾಡಿ ಲಂಗ ಮತ್ತು ಬೆಲ್ಟ್ ಲಂಗ, ಲಾಂಗ್ ಬ್ಲೌಸು ಮತ್ತು ಶಾರ್ಟ್ ಬ್ಲೌಸ್ ಇರುತ್ತೆ. ಅದಾದಮೇಲೆ ಬ್ಲೌಸಲ್ಲಿ ಎಷ್ಟು ವೆರೈಟಿ ಇರುತ್ತೆ ಅದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಚೂಡಿದಾರ್ ಹಾಗೆ ಗೌನ್ಗಳು. ಹೀಗೆ ನೋಡೋಣ ಹೇಗೋಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಸಪೋರ್ಟ್ ಚೆನ್ನಾಗಿದ್ರೆ ನನ್ನ ಪ್ರಯತ್ನ ಕೂಡ ಚೆನ್ನಾಗೇ ಇರುತ್ತೆ. ಹಾಗಾಗಿ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬನ್ನಿ ಈಗ ಮೊದಲನೇದಾಗಿ 6 ಪೀಸ್ ಪೆಟಿಕೋಟ್ದು ನೋಟ್ಸ್ ಹೇಗೆ ಬರ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು ಕಲಿಯುವಾಗ ನಿಮಗೆ ನೋಟ್ಸ್ ಕೊಟ್ಟಿದ್ರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ಅಥವಾ ನೋಟ್ಸೇ ಇಲ್ಲ, ಈಗ ನಾವು ಬರ್ಕೋಬೇಕು ಅಂತೇನಾದರೂ ಅಂದ್ಕೊಂಡಿದ್ರೆ ನೀವು ಇಲ್ಲಿಂದ ಬರ್ಕೋಬೋದು. ಹಾಗೆ ನಿಮಗೂ ಕೂಡ ಅಷ್ಟೇ, ಈಗ ಬೇರೆ ಬೇರೆ ಕಟಿಂಗ್ದು ನೋಟ್ಸನ್ನು ನೀವೇ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ. ಯಾವ ರೀತಿ ನಾವು ಬರ್ಕೋಬೇಕು, ನೋಟ್ಸ್ ಏನೂ ಇಲ್ಲ ಅಂದರೂ ಕೂಡ ನಾವೇ ಹೇಗೆ ನೋಟ್ಸನ್ನು ಪ್ರಿಪೇರ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಬುಕ್ ಸ್ಟೋರಲ್ಲಿ ನಿಮಗೆ ಲಾಂಗ್ ನೋಟ್ಬುಕ್, ಪ್ರಾಜೆಕ್ಟ್ ಬುಕ್ ಸಿಗುತ್ತೆ. ಅದು ಪೇಜಸ್ ಬುಕ್ಕನ್ನು ನೀವು ತೊಗೊಂಡ್ರೆ ಸಾಕು. ಒಂದು ಕಡೆ ಲೈನ್ ಇರುತ್ತೆ, ಇನ್ನೊಂದು ಕಡೆ ಪ್ಲೇನ್ ಇರುತ್ತೆ. ಲೈನ್ ಇರೋ ಕಡೆ ನೀಟಾಗಿ ನೀವು ಬರ್ಕೋಬಹುದು, ಪ್ಲೇನ್ ಪೇಜ್ ಇರೋ ಕಡೆ ಡ್ರಾಯಿಂಗ್ ಮಾಡ್ಕೋಬಹುದು. ಹಾಗಾಗಿ ನೀವು ಅಂಥ ಬುಕ್ಗಳನ್ನ ತಗೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ. ಮೊದಲನೇದಾಗಿ ಮೇಲೆ ಶ್ರೀ ಅಂತ ಬರೆದು ಪ್ರಾರಂಭ ಮಾಡಿ. ನೀವು ಯಾವ ದಿನ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀರಾ ಆ ದಿನದ ಡೇಟ್ ಹಾಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ನೀವು ಅಂದರೆ ಅವತ್ತೊಂದು ದಿನ ಯಾವ ನೋಟ್ಸ್ ಬರ್ಕೊಳ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಬರ್ಕೊಳ್ತಾ ಇದ್ದೀರಾ ಅದ್ರ ಹೆಡ್ಡಿಂಗನ್ನು ಬರೀರಿ. ನಾನಿಲ್ಲಿ 6 ಪೀಸ್ ಪೆಟಿಕೋಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 6 ಪೀಸ್ ಪೆಟಿಕೋಟ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬರ್ಕೊಳ್ಳಿ, ಮತ್ತೆ ಅದರ ಮೆಜರ್ಮೆಂಟ್ ಕೂಡ ಬರ್ಕೊಳ್ಳಿ. ನಾನು ಪೂರ್ತಿಯಾಗಿ ಕನ್ನಡದಲ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆ ನೀವು ಯಾವ ಕಟಿಂಗನ್ನು ಮಾಡ್ತಾ ಇದ್ದೀರಾ, ನೋಟ್ಸ್ ಬರ್ಕೊಳ್ತಾ ಇದ್ದೀರಾ ಅದರದ್ದೊಂದು ಚಿತ್ರ ಕೂಡ ಬರ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್. ತುಂಬ ನೀಟಾಗೆ ಬರಿಬೇಕು ಅಂತೇನಿಲ್ಲ. ಕೆಲವ್ರು ನಮಗೆ ಬರಲ್ಲ ಏನು ಮಾಡೋದು ಅಂತಂದರೆ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಬರೀರಿ. ನಾನಿಲ್ಲಿ 6 ಪೀಸ್ ಪೆಟಿಕೋಟ್ನ ಡ್ರಾಯಿಂಗ್ ಕೂಡ ಬರಿತಾ ಇದ್ದೀನಿ. ಇದೆಲ್ಲ ಕೂಡ ಒಂದು ನೋಟ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಟ್ಸ್ ಅಂದ್ರೇ ಭಯ ಪಡೋ ಅಗತ್ಯ ಇಲ್ಲ. ತುಂಬಾನೇ ಸಿಂಪಲ್ ಆಗಿರುತ್ತೆ. ನಿಮಗೆ ಅನ್ಸುತ್ತೆ ಇಷ್ಟು ಈಸಿಯಾಗಿ ನಾವು ನೋಟ್ಸನ್ನು ಬರ್ಕೋಬಹುದಾ ಅಂತ. ಮತ್ತಿಲ್ಲಿ ಪೆಟಿಕೋಟ್ನ ಮೆಜರ್ಮೆಂಟನ್ನು ಇಲ್ಲಿ ಬರಿತಾ ಇದ್ದೀನಿ. ಅಂದ್ರೆ ಒಂದು ಅಂದಾಜ್ ಮೇಲೆ ಅಳತೆನ ಬರಿತಾ ಇರೋದು. ನಾರ್ಮಲ್ ಆಗಿ ಒಂದು 6 ಪೀಸ್ ಪೆಟಿಕೋಟ್ ಎಷ್ಟು ಲೆಂತ್ ವಿಡ್ತ್ ಇರುತ್ತೆ ಅದನ್ನ ನಾನಿಲ್ಲಿ ಬರಿತಾ ಇದ್ದೀನಿ. ಬೇಕಾದ್ರೆ ನೀವು ನಿಮ್ಮದೇ ಒಂದು ಪೆಟಿಕೋಟ್ನ ಅಳತೆ ಮಾಡ್ಕೊಂಡು ನೀವು ಬರ್ಕೋಬಹುದು. ತುಂಬಾ ಸಲ ನೋಟ್ಸ್ ಅಲ್ಲೇ ಇರುವಂತ ಮೆಜರ್ಮೆಂಟ್ಗೆ ಬಟ್ಟೆ ಕಟಿಂಗ್ ಅನ್ನ ಮಾಡೋದು, ಸ್ಟಿಚ್ ಮಾಡೋದು ಅದೆಲ್ಲ ಏನು ಮಾಡೋದಿಲ್ಲ. ಯಾಕಂದ್ರೆ ಇದು ಬರೀ ಪೇಪರ್ ಕಟಿಂಗ್ಗೋಸ್ಕರ ಬರ್ಕೊಳ್ಳೋ ಅಂತ ಅಳತೆ ಅಷ್ಟೇನೆ. ಈ ಮೆಜರ್ಮೆಂಟ್ ಅಲ್ಲಿ ಒಂದ್ಸಲ ಪೇಪರ್ ಕಟಿಂಗ್ ಮಾಡಿಸಿ, ಮತ್ತೆ ನಿಮ್ಮ ಸ್ಟೂಡೆಂಟ್ ಏನಾದ್ರು ಅವರದ್ದೇ ಒಂದು ಪೆಟಿಕೋಟ್ನ ಅಳತೆಗೆ ಅವ್ರು ಯೂಸ್ ಮಾಡೋದಕ್ಕೋಸ್ಕರ ಸ್ಟಿಚ್ ಮಾಡ್ತಾರೆ ಅಂದ್ರೆ ಅವರದ್ದೇ ಒಂದು ಪೆಟಿಕೋಟ್ ಅನ್ನ ತರಿಸ್ಕೊಂಡು ಅದರ ಮೆಜರ್ಮೆಂಟ್ ಪ್ರಕಾರ ಮತ್ತೆ ಒಂದ್ಸಲ ಪೇಪರ್ ಕಟಿಂಗ್ ಮಾಡಿಸಿ, ಬಟ್ಟೆ ಕಟಿಂಗ್ ಮಾಡಿಸಿ, ಸ್ಟಿಚ್ ಮಾಡಿಸಿ. ಅವಾಗ ತುಂಬಾ ನೀಟಾಗಿ ಅವರಿಗೆ ಅರ್ಥ ಆಗುತ್ತೆ. ನಾವು ಕೂಡ ನಮ್ಮ ಕ್ಲಾಸಲ್ಲಿ ಹಾಗೆ ಮಾಡ್ತಾ ಇದ್ದಿದ್ದು. ಪೆಟಿಕೋಟ್ನ ಪೂರ್ತಿ ಉದ್ದ 40, ಸೊಂಟದ ಅಗಲ 30 ಮತ್ತೆ ಪೆಟಿಕೋಟ್ನ ಕೆಳಭಾಗದ ಅಗಲ 50. ಅದನ್ನ ಪೂರ್ತಿ ಅಗಲ ಅಂತ ಕೂಡ ಹೇಳ್ಬೋದು. ಇದಿಷ್ಟು ನಾನು ಮೆಜರ್ಮೆಂಟ್ ಅನ್ನ ಬರ್ದಿದ್ದೀನಿ. ನಾವು ಡ್ರಾಯಿಂಗ್ ಅನ್ನ ಮೊದಲು ಮಾಡ್ಕೋಬೇಕು, ಆಮೇಲೆ ಆ ಡ್ರಾಯಿಂಗ್ ಪ್ರಕಾರ ನಾವು ನೋಟ್ಸ್ ಅನ್ನ ಬರಿಬೇಕು.
ಪೂರ್ತಿ ಉದ್ದ ನಾವು ಯಾವ ರೀತಿ ತೊಗೋಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪ ಮೈನಸ್ ಮಾಡಿ ಮತ್ತೆ ಸ್ವಲ್ಪ ಆ್ಯಡ್ ಮಾಡಬೇಕು. ಅದು ಹೇಗೆ ಅಂದರೆ ಮೇಲ್ಗಡೆ ಸೊಂಟದ ಪಟ್ಟಿ ಮತ್ತು ಕೆಳಗಡೆ ಫ್ರಿಲ್ ಇದು ಎರಡಕ್ಕೆ ಎಷ್ಟು ಬೇಕು ನಮಗೆ ಅದನ್ನು ಮೈನಸ್ ಮಾಡಿ ಮತ್ತೆ ನಮಗೆ ಸ್ಟಿಚಿಂಗಿಗೂ ಕೂಡ ಆ್ಯಡ್ ಮಾಡ್ಕೋಬೇಕು. ಈಗ ಸೊಂಟದ ಪಟ್ಟಿ ರೆಡಿ ನಮಗೆ 2 ಇಂಚ್ ಇದ್ದರೆ ಸಾಕು. ಹಾಗೆಯೇ ಫ್ರಿಲ್ ಕೂಡ ಅಷ್ಟೇ ರೆಡಿ ನಮಗೆ 1 ಇಂಚ್ ಇದ್ದರೆ ಸಾಕು. ಟೋಟಲ್ ನಾವು ಈ 40ರಲ್ಲಿ 3 ಇಂಚನ್ನು ಲೆಸ್ ಮಾಡಬೇಕಾಗತ್ತೆ. ಪೂರ್ತಿ ಉದ್ದ -3 ಪ್ಲಸ್ 1 ಹೀಗೆ. ಅಂದರೆ ಪೂರ್ತಿ ಉದ್ದ ಅಂದ ತಕ್ಷಣ ನಾವೇನು ಮೆಜರ್ಮೆಂಟ್ ಬರ್ಸಿರ್ತೀವಲ್ಲ ಅದನ್ನು ನೋಡ್ಕೋಬೇಕು. ಅದರಲ್ಲಿ ಪೂರ್ತಿ ಉದ್ದ 40 ಇದೆ. 40ರಲ್ಲಿ -3 ಅಂದರೆ ನಮಗೆ 37 ಸಿಗುತ್ತೆ. ಪ್ಲಸ್ 1 ಅಂದರೆ 38 ಆಯಿತು. ಸೊ ನಮಗೆ ಪೂರ್ತಿ ಉದ್ದ ಬಂದು 38. ಈಗ ನಾನು ನಿಮಗಿಲ್ಲಿ ಸೆಂಟಿಮೀಟರಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಸೆಂಟಿಮೀಟರಲ್ಲಿ ಮಾಡಿದ್ರೂ ಕೂಡ ಈ ಬುಕ್ ಸಾಕಾಗೋದಿಲ್ಲ. ಅದಕ್ಕಾಗಿ ಅಂದಾಜು ಮೇಲೆ ಮಿನಿಮಮ್ ಮೆಜರ್ಮೆಂಟನ್ನು ಇಟ್ಕೊಂಡು ನಾನು ಈ ಪೇಜಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ನಿಮ್ಮ ನೋಟ್ಸಲ್ಲಿ ಡ್ರಾಯಿಂಗ್ ಮಾಡುವಾಗ ಮೆಜರ್ಮೆಂಟ್ನ ಬರೀವಾಗ ಕರೆಕ್ಟಾಗಿ ಬರೀಬೇಕು. ಆದರೆ ಡ್ರಾಯಿಂಗ್ ಮಾಡುವಾಗ ಒಂದು ಅಂದಾಜು ಮೇಲೆ ಮೆಜರ್ಮೆಂಟ್ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ಯಾಕೆಂದರೆ ನೋಡಿ 38 ನಾವು ತೊಗೋತೀವಿ ಅಂದರೆ ಈ ಸ್ಕೇಲಲ್ಲಿರೋದೇ 30 ಸೆಂಟಿಮೀಟರ್ ಅಷ್ಟೇ. ಹಾಗಾಗಿ ಸಾಕಾಗೋದಿಲ್ಲ, ಚಿಕ್ಕದಾಗೇ ತೊಗೋಬೋದು. ಇಲ್ಲಿ ಮೇಲ್ಗಡೆಯಿಂದ ತೊಗೋತಾ ಇದ್ದೀನಿ ನಾನು. ಮೊದಲು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ಅಷ್ಟೇ. ಅಲ್ಲಿಗೆ ಒಂದು ಡಾಟ್ ಇಟ್ಕೋಬೇಕು. ಅಂದಾಜು ಮೇಲೆ ನಾನು ಒಂದು 12 ಸೆಂಟಿಮೀಟರನ್ನು ತೊಗೋತಾ ಇದ್ದೀನಿ. ನೋಡಿ 12 ಸೆಂಟಿಮೀಟರ್ಗೆ ತೊಗೊಂಡಿದ್ದೀನಿ. ಹಾಗೆ ಒಂದು ಲೈನ್ ಕೂಡ ಹಾಕೋತಾ ಇದ್ದೀನಿ. ಈ ಲೈನಿಗೆ ಮೊದಲು ನಾನು 0 ಮತ್ತು 1 ಅಂತ ಹೇಳಿ ನಂಬರನ್ನು ಕೊಡ್ತಾ ಇದ್ದೀನಿ. ಈಗ ಪೂರ್ತಿ ಉದ್ದ ಆಯಿತು. ಪೂರ್ತಿ ಉದ್ದ ನಾವಿಲ್ಲಿ ಡಿವೈಡ್ ಮಾಡಿರೋ ಪ್ರಕಾರ 38 ಇಂಚು. ನಾವು ಬಟ್ಟೆನಲ್ಲಿ ತೊಗೊಳ್ಳುವಾಗ ಇಂಚ್ ಲೆಕ್ಕದಲ್ಲಿ, ಪೇಪರ್ ಕಟ್ಟಿಂಗ್ ಮಾಡುವಾಗ ಸೆಂಟಿಮೀಟರ್ ಅಂತ ಉಪಯೋಗಿಸ್ಬೇಕು. ಇದನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಬಟ್ಟೆ ಕಟ್ಟಿಂಗ್ ಮಾಡುವಾಗ ಮೀಟರು, ಪೇಪರ್ ಕಟ್ಟಿಂಗ್ ಮಾಡುವಾಗ ಸೆಂಟಿಮೀಟರ್. ಓಕೆನಾ? ಈ ರೀತಿ ಡಿವೈಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬರೆಯುವಾಗ ಕರೆಕ್ಟಾಗಿ ನಾವು ಬರ್ಕೋಬೇಕು. 38 ಸೆಂಟಿಮೀಟರ್. ಓಕೆನಾ? ಈಗ ಮತ್ತು ಎರಡನೇದು ನಮಗೆ ಸೊಂಟದ ಅಗಲ 30 ಇಂಚಿದೆ. 30 ಇಂಚಿದ್ರೆ ಅದನ್ನು 6 ಭಾಗ ಡಿವೈಡ್ ಮಾಡಬೇಕು ನಾವು. ಡಿವೈಡ್ ಮಾಡಿ ಸೊಂಟದ ಅಗಲ ನೋಡಿ. ಈ 30ನ್ನು 6 ಭಾಗ ಅಂತಂದರೆ 30ನ್ನು 6 ಭಾಗ ಮಾಡಿದ್ರೆ ನಮಗೆ 5 ಇಂಚು ಬರುತ್ತೆ. 5 ಇಂಚು ಪ್ಲಸ್ ಅದಕ್ಕೆ 1 ಇಂಚನ್ನು ಸೇರಿಸ್ಕೋಬೇಕು. ಅಂದರೆ ರೆಡಿ ನಮಗೆ 6 ಇಂಚು ಸಿಗುತ್ತೆ. ಸೊಂಟದ ಅಗಲ 30 ಡಿವೈಡೆಡ್ ಬೈ 6 ಅಂದರೆ 5 ಇಂಚ್ ಬರುತ್ತೆ ನಮಗೆ. 5ಕ್ಕೆ ಪ್ಲಸ್ 1 = 6. ಈ ಥರ ತೊಗೋಬೇಕು ನಾವು. ಅದನ್ನು ಇಲ್ಲಿ ಬರ್ಕೋಬೇಕು. ಸೊಂಟದ ಅಗಲ ಡಿವೈಡೆಡ್ ಬೈ 6 ಅಂದಾಗ ನೋಡಿ ಈ ಥರ ಇದು ಬರುತ್ತೆ. ಅಥವಾ ನಾವು ಇದನ್ನು ಇನ್ನೊಂದು ರೀತಿಯೂ ಕೂಡ ತೊಗೋಬೋದು. ಸೊಂಟದ ಅಗಲ 6ನೇ 1 ಭಾಗ ಅಂತ ಕೂಡ ಮಾಡ್ಕೋಬೋದು. ನೋಡಿ 6ನೇ 1 ಭಾಗ ಪ್ಲಸ್ 1 ಈ ಥರ ಕೂಡ ಬರ್ಕೊಂಡು ಇಲ್ಲಿ ಡಿವೈಡ್ ಮಾಡ್ಕೋಬೇಕು. ಆವಾಗ ನಮಗಿಲ್ಲಿ ಗೊತ್ತಾಗುತ್ತೆ. ಈ ಥರ ಬರುತ್ತೆ. ಅಂದರೆ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ 6 ಇಂಚು 6 ಸೆಂಟಿಮೀಟರ್. ನಾನು ಬುಕ್ಕಲ್ಲಿ ಡ್ರಾಯಿಂಗ್ ಮಾಡ್ತಾ ಇರೋದ್ರಿಂದ ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಪೇಪರ್ ಕಟ್ಟಿಂಗ್ ಮಾಡುವಾಗ ನಾವು ಇಂಚ್ ಅಂತ ಉಪಯೋಗಿಸ್ಬೇಕು. ಆದರೆ ನಾನು ಇಲ್ಲೂ ಕೂಡ ಒಂದು ಅಂದಾಜಲ್ಲಿ ನೋಡಿ 4 ಇಂಚನ್ನು ತೊಗೋತಾ ಇದ್ದೀನಿ. ಹೀಗೆ ಲೈನ್ ಹಾಕೋಬೇಕು. ಆಯಿತಾ? ಇಲ್ಲಿ ನಾನು ಎಷ್ಟು ತೊಗೊಂಡೆ ಇವಾಗ 6 ಸೆಂಟಿಮೀಟರ್. ಈಗ ಕೆಳಭಾಗಕ್ಕೆ ಬರೋಣ. ಪೆಟಿಕೋಟ್ನ ಪೂರ್ತಿ ಆಗಲ್ಲ ಅಂದರೆ ಕೆಳಭಾಗದ ಪೂರ್ತಿ ಆಗಲ್ಲ ಅಂತ ನಾವು ಮೈಂಡಲ್ಲಿ ಇಟ್ಕೋಬೇಕು. ಅದು 50 ಇಂಚಿದೆ. 8 ಪೀಸು ಅಥವಾ 7 ಪೀಸಲ್ಲಿ ಇನ್ನೂ ದೊಡ್ಡದು ಬರುತ್ತೆ. ಬೇಕಾದರೆ ನೀವು ನಿಮ್ಮ ಒಂದು ರೆಡಿ ಇರುವಂಥ ಪೆಟಿಕೋಟ್ನ ಅಳತೆ ತೊಗೊಂಡು ಕೂಡ ಈ ರೀತಿ ಡಿವೈಡ್ ಮಾಡಿಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೋಬೋದು. ಆಯಿತಾ? ಈಗ ನೋಡಿ 50 ಇದೆ. ಇದನ್ನು ಕೂಡ ಅಷ್ಟೇ 50ನ್ನು 6 ಭಾಗ ಮಾಡಬೇಕು. ಅಂದರೆ 6ನೇ 1 ಭಾಗ ಪೂರ್ತಿ ಆಗಲ್ಲ
ಪೂರ್ತಿ ಅಗಲ 1/6 ಭಾಗ ಪ್ಲಸ್ 1 ಅಂದರೆ ನಾವಿಲ್ಲಿ 50 ಡಿವೈಡ್ ಬೈ ಮಾಡಿದ್ರೆ 8 ಇಂಚ್ ಬರುತ್ತೆ. ನೀವು ಬೇಕಾದರೆ ಕ್ಯಾಲ್ಕುಲೇಟ್ರಲ್ಲಿ ನೋಡ್ಕೊಳ್ಳಿ. 8 ಇಂಚ್ ಬರುತ್ತೆ ಪ್ಲಸ್ 1 ಅಂದರೆ 9. ಈ ಥರ ನೋಡಿ 9 ಇಂಚ್ ಬರುತ್ತೆ. ಈಗ ಇಲ್ಲಿ ಕೆಳಗಡೆಗೆ ನಾವು 9 ತೊಗೋಬೇಕು. ಇದು ನಾನು ಒಂದು ಅಂದಾಜಲ್ಲೇ ತೊಗೋತಾ ಇದ್ದೀನಿ. ನಾನು 6 ಸೆಂಟಿಮೀಟರ್ ತೊಗೋತಾ ಇದ್ದೀನಿ ಇಲ್ಲಿ ಡ್ರಾಯಿಂಗ್ ಮಾಡೋದಕ್ಕೆ ಮಾತ್ರ. ನೋಡಿ ಈ ರೀತಿ ತೊಗೊಂಡು ಈಗ ಇದನ್ನು ಸೇರಿಸ್ಕೋಬೇಕು. ಹೀಗೆ ಸೇರಿಸ್ಕೊಂಡಾದ್ಮೇಲೆ ಇದು ಕೂಡ ನಂಬರ್ ಕೊಡಬೇಕು. ಇಲ್ಲಿ ಆಲ್ರೆಡಿ 0 1 ಆಯಿತು. ಇಲ್ಲಿ 2 ಮತ್ತು 3 ಅಂತ ನಂಬರ್ ಕೊಡಬೇಕು. ಇದು ನಮಗೆ ಮೇಯ್ನ್ ಮೆಜರ್ಮೆಂಟು. ಈಗ ಇದೇ ರೀತಿ ಪಕ್ಕದಲ್ಲೂ ಕೂಡ ಹಾಗೆ ತೊಗೋಬೇಕು. ಇದು ಒಂದು ಟ್ವಿಸ್ಟ್ ಏನು ಅಂದರೆ ನೋಡಿ, ಈಗ ಇಲ್ಲೇ 6 ಸೆಂಟಿಮೀಟರ್ ಇದೆ, ಇಲ್ಲಿ 9 ಸೆಂಟಿಮೀಟರ್ ಇದೆ. ಏನಕ್ಕೆ ಅಂದರೆ ನೋಡಿ, ಈ ಕಡೆ ನಮಗೆ ಅರ್ಧ ಸೆಂಟಿಮೀಟರ್ ಅಂದರೆ ಬಟ್ಟೆಲಿ ಕಟ್ಟಿಂಗ್ ಮಾಡುವಾಗ ಅರ್ಧ ಇಂಚು ಜಾಯಿಂಟ್ಗೆ ಹೋಗುತ್ತೆ. ನಮಗೆ ಒಂದೊಂದು ಪೀಸು ನಾವು ಜಾಯಿಂಟ್ ಮಾಡ್ತೀವಲ್ಲ, ಹಾಗಾಗಿ ಈ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚ್, ಹಾಗಾಗಿ 1 ಇಂಚನ್ನು ನಾವು ಎಕ್ಸ್ಟ್ರಾ ತೊಗೊಂಡಿರೋದು. ಈಗ ಇಲ್ಲಿ ಏನು 9 ಇಂಚಿದೆ ಅದು ನಾವು ಇಲ್ಲಿ ತೊಗೋಬೇಕು. ಮತ್ತು ಇಲ್ಲಿ ಏನು 6 ಸೆಂಟಿಮೀಟರ್ ತೊಗೊಂಡಿದ್ದೀವಲ್ಲ ಅದನ್ನು ಇಲ್ಲಿ ತೊಗೋಬೇಕು. ಹಾಗೆ ಇದನ್ನು ಲೈನ್ ಹಾಕಿ ಹೀಗೆ ಸೇರಿಸ್ಕೋಬೇಕು. ಮತ್ತು ಇದನ್ನು ಕೂಡ ಅಷ್ಟೇ ಹೀಗೆ ಸೇರಿಸ್ಬೇಕು. ಹೀಗೆ ಈಗ ಇದಕ್ಕೂ ಕೂಡ ಒಂದು ನಂಬರ್ ಕೊಡೋಣ. ಈಗ ಇಲ್ಲಿ 0 1 2 3 ಆಯಿತು, 4 ಮತ್ತು 5. ಅದಾದಮೇಲೆ ಮತ್ತೆ ನೋಡಿ, ಇವಾಗ ಇಲ್ಲಿ ಬರೀರಿ ಮೆಜರ್ಮೆಂಟನ್ನು. 9 ಸೆಂಟಿಮೀಟರ್, ಇಲ್ಲಿ 6 ಸೆಂಟಿಮೀಟರ್, ಮತ್ತು ಇವಾಗ ಇಲ್ಲಿ 6 ತೊಗೋಬೇಕು, ಇಲ್ಲಿ 9 ತೊಗೋಬೇಕು. ಇದನ್ನು ಹೀಗೆ ಸೇರಿಸ್ಕೋಬೇಕು. ಇಲ್ಲಿಗೂ ಕೂಡ ನಂಬರ್ ಕೊಡಬೇಕು. 4 5 ಆಯಿತು, ಇಲ್ಲಿ 6 ಮತ್ತು 7. ಇಲ್ಲಿಗೂ ಕೂಡ ಬರೀರಿ ಮೆಜರ್ಮೆಂಟನ್ನು. 6 ಸೆಂಟಿಮೀಟರ್, ಇದು 9 ಸೆಂಟಿಮೀಟರ್. ಇದು ನಮಗೆ ಪೆಟಿಕೋಟ್ನ ಡ್ರಾಯಿಂಗು. ನಾವು ಬಟ್ಟೆ ಅಥವಾ ಪೇಪರ್ ಕಟ್ಟಿಂಗ್ ಕೂಡ ಹೀಗೆ ಮಾಡಬೇಕು. ಯಾಕೆ ಈ ಥರ ತೊಗೋಬೇಕು ಅಂದರೆ, ಕಟ್ಟಿಂಗ್ ಮಾಡುವಾಗ ಅದು ನಿಮಗೆ ತೋರಿಸ್ತೀನಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಪಟ್ಟಿ ಮತ್ತು ಫ್ರಿಲ್ ಅದ್ರದ್ದು ಕೂಡ ಡ್ರಾಯಿಂಗ್ ಮಾಡ್ಕೋಬೇಕು. ನೋಡಿ, ಸೊಂಟದ ಅಗಲ ನಮಗೆ 30 ಇಂಚಿದೆ ಅಲ್ವಾ, ಅದನ್ನು ಡಬಲ್ ಅಂದರೆ ಅದರಲ್ಲಿ ಅರ್ಧ ಭಾಗ ನಾವಿಲ್ಲಿ ಬರ್ಕೋಬೇಕು. ಸೊಂಟದ ಅಗಲ ಅರ್ಧ ಭಾಗ ಪ್ಲಸ್ 1 ಇಂಚು. ಅಂದರೆ 30 ಅರ್ಧ ಮಾಡಿದ್ರೆ 15 ಬರುತ್ತೆ ನಮಗೆ. ಅದಕ್ಕೆ ಪ್ಲಸ್ 1 ಇಂಚು, ಯಾಕಂದರೆ ಆ ಕಡೆ ಈ ಕಡೆ ತುದಿನ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ. ಹಾಗಾಗಿ ಅಂದರೆ 15 ಪ್ಲಸ್ 1 = 16. ಈಗ ನಮಗೆ 16 ಇಂಚು ಬೇಕು. ಇದು ಅಗಲ 16 ಇಂಚು. ಉದ್ದ ಬೇಕಲ್ಲ, ಉದ್ದ ನಮಗೆ ರೆಡಿ 2 ಇಂಚ್ ಬೇಕು. ನಾವು ಪೆಟಿಕೋಟ್ನ ಪೂರ್ತಿ ಉದ್ದ ನಾವು ಇಲ್ಲಿ ಡಿವೈಡ್ ಮಾಡುವಾಗಲೂ ಕೂಡ ನೋಡಿ, ಇಲ್ಲಿ ಡಿವೈಡ್ ಮಾಡುವಾಗ ಪಟ್ಟಿ ಅಗಲ ಮತ್ತು ಸೊಂಟದ ಪಟ್ಟಿಯ ಅಗಲ ಮತ್ತು ಫ್ರಿಲ್ನ ಅಗಲ, ಇದು ಎರಡೂ ಟೋಟಲ್ 3 ಇಂಚ್ ನಾವು ಲೆಸ್ ಮಾಡಿದ್ದೀವಿ ಅಲ್ವಾ. ಹಾಗಾಗಿ ಸೊಂಟದ ಪಟ್ಟಿ ಬಂದು ನಮಗೆ 2 ಇಂಚ್ ರೆಡಿ. ಅದನ್ನು ನಾವು ಡಬಲ್ ಫೋಲ್ಡಲ್ಲಿ ತೊಗೋತೀವಿ. ಹಾಗಾಗಿ ಅದು ನಮಗೆ ಡಬ್ಬಲ್ ಅಂದಾಗ 4 ಆಗುತ್ತೆ. ಅದಕ್ಕೆ ಪ್ಲಸ್ 1 ಇಂಚು, ಯಾಕಂದರೆ ಆ ಪಟ್ಟಿನ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಅದು ಎರಡೂ ಕಡೆನೂ ಕೂಡ ಫೋಲ್ಡ್ ಆಗುತ್ತೆ. ಹಾಗಾಗಿ ಪ್ಲಸ್ 1 ಇಂಚು ಅಂದರೆ 5 ಇಂಚು ತೊಗೋಬೇಕು. ಸೊಂಟದ ಪಟ್ಟಿಯ ಅಗಲ, ಸೊಂಟದ ಪಟ್ಟಿಯ ಅಗಲ 2 ಪ್ಲಸ್ 3, ಅದು 3 ಇಂಚ್ ತೊಗೋಬೇಕು. ಅಂದರೆ 5 ಇಂಚ್ ಆಗುತ್ತೆ ನಮಗೆ. ಇವಾಗ ನೋಡಿ, ಸೊಂಟದ ಪಟ್ಟಿಯ
ಇಲ್ಲಿ ಪಟ್ಟಿ ಅಂತ ಸೇರಿಸ್ಕೋಬೇಕು. ಇದು ನಾನು ರಫ್ ಆಗಿ ನಿಮಗೆ ಬರೆದು ತೋರಿಸ್ತಾ ಇರೋದು. ನೀವೇ ಓನಾಗಿ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ಯಾವ ರೀತಿ ನಾವು ಮೆಜರ್ಮೆಂಟನ್ನು ಡಿವೈಡ್ ಮಾಡಬೇಕು ಅಂತ ನಾನು ಇದರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಮತ್ತು ಇದನ್ನು ನಾವು ಇಲ್ಲಿ ನೋಟ್ಸ್ಗೆ ಕರೆಕ್ಟಾಗಿ ಬರ್ಕೋಬೇಕು. ತುಂಬ ಟೈಮ್ ತೊಗೊಳುತ್ತೆ, ಪೇಷನ್ಸಿಂದ ವಿಡಿಯೋ ನೋಡಬೇಕಷ್ಟೇ ನೀವು. ನೋಡಿ, ಈಗ ಸೊಂಟದ ಪಟ್ಟಿಯ ಅಗಲ ಅರ್ಧ ಭಾಗ ಪ್ಲಸ್ 1 ಆಯ್ತಲ್ವಾ. 15 ಬಂತು ನಮಗೆ, 30ರಲ್ಲಿ ಅರ್ಧ ಮಾಡಿದಾಗ ಅದಕ್ಕೆ ಪ್ಲಸ್ 1 ಸೇರಿಸಿದ್ವಿ, 16 ಆಯಿತು. ಅದನ್ನು ಇಲ್ಲಿ ನಾವು ಬರ್ಕೋಬೇಕು. ನೋಡಿ 16 ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ 16 ಸೆಂಟಿಮೀಟರ್. ಇದಕ್ಕೆ ನಂಬರ್ ಕೊಡೋಣ 0 ಮತ್ತು 1 ಅಂತ. ಈಗ ಪಟ್ಟಿಯ ಉದ್ದ ಅದನ್ನು ಕೂಡ ನಾವು ನೋಡಿದ್ವಿ ಅಲ್ವಾ, 5 ಇಂಚು, 5 ಸೆಂಟಿಮೀಟರ್. ನಾವು ಬಟ್ಟೆ ಕಟ್ಟಿಂಗ್ ಮಾಡುವಾಗ ಈ ಪಟ್ಟಿನ ಡಬಲ್ ಫೋಲ್ಡಿಂಗಲ್ಲಿ ಕಟ್ ಮಾಡ್ತೀವಿ, ಆಗ ಸರಿ ಹೋಗ್ಬಿಡುತ್ತೆ. ನೋಡಿ, ಇದನ್ನೆಲ್ಲ ಸೇರಿಸ್ಬೇಕು. 0 1 2 3 ಇಲ್ಲಿ ಬರ್ಕೊಳ್ಳಿ. ಪಟ್ಟಿ ಅಗಲ ಬಂದು ನಮಗೆ 5 ಸೆಂಟಿಮೀಟರ್. ಈಗ ನಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಇಲ್ಲಿ ಬರ್ಕೋಬೇಕು 5 ಸೆಂಟಿಮೀಟರ್ ಅಂತ. ಇದು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ನಮಗೆ ರೆಡಿ 2 ಇಂಚ್ ಬರುತ್ತೆ. ಮತ್ತು ನೆಕ್ಸ್ಟ್ ಇವಾಗ ಫ್ರಿಲ್ಗೆ ಇಲ್ಲಿ ಮಧ್ಯದಲ್ಲಿ ಬೇಕಾದರೆ ಬರ್ಕೊಳ್ಳಿ ಸೊಂಟದ ಪಟ್ಟಿ ಅಂತ. ಈಗ ಫ್ರಿಲ್ಗೆ ಇಷ್ಟೇ ಅಳತೆ ಅಂತ ಏನಿಲ್ಲ, ಅಂದಾಜು ಮೇಲೆ ಬಟ್ಟೆ ತೊಗೋಬೇಕಾಗತ್ತೆ. ನೀವು ಅದರ ಅಗಲ ಮಾತ್ರ ಈಗ ರೆಡಿ ನಮಗೆ 1 ಇಂಚ್ ಬೇಕು ಅಂತಂದರೆ ಎಕ್ಸ್ಟ್ರಾ 2 ಇಂಚನ್ನು ಸೇರಿಸಿ ತೊಗೋಬೇಕಾಗತ್ತೆ. ಅದು ಹೇಗೆ ಅಂತಂದರೆ ನೋಡಿ, ನಮಗೆ ಫ್ರಿಲ್ ಪಟ್ಟಿಯ ಅಗಲ ಬಂದು 1 ಇಂಚ್ ರೆಡಿ ಇರೋದು, ಆದರೆ ನಾವು ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು 3 ಇಂಚ್ ಅಂತ ತೊಗೋಬೇಕಾಗತ್ತೆ. ಉದ್ದ ಮಾತ್ರ ಅಂದಾಜು ಮೇಲೆ ತೊಗೋಬೇಕು, ಯಾಕಂದರೆ ಫ್ರಿಲ್ ಯಾವ ರೀತಿ ಕೊಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಉದ್ದನೇ ತೊಗೋಬೇಕು. ಪಟ್ಟಿ ಮಾತ್ರ 3 ಇಂಚಿಗೆ ಕಟ್ ಮಾಡ್ಕೋಬೇಕು. 3 ಇಂಚಿಗೆ ಕಟ್ ಮಾಡ್ಕೊಂಡಾಗ ಈ ರೀತಿ ನಾವು ಅದನ್ನು ಡಬಲ್ ಫೋಲ್ಡ್ ಮಾಡಿ ಹೀಗೊಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ನೋಡಿ ಈ ಥರ ಹೀಗೆ ಫ್ರಿಲ್ ಕೊಡ್ತಾ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಆಗ ಈ ಎಡ್ಜಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಸಲ ಬಟ್ಟೆ ಏನಾದರೂ ತುಂಬ ಕಡಿಮೆ ಇದೆ ಅಂತ ಅಂದರೆ ಬರೀ ನಾವು ಬಟ್ಟೆ ಏನಾದರೂ ತುಂಬ ಕಡಿಮೆ ಇದೆ ಅಂದರೆ 2 ಇಂಚ್ ಮಾತ್ರ ಪಟ್ಟಿಗೆ ಕಟ್ ಮಾಡಿಕೊಂಡು ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚಷ್ಟು ಕೆಳಗಡೆ ಮಾತ್ರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಇನ್ನು ಮೇಲ್ಗಡೆ ನಾವು ಅರ್ಧ ಇಂಚು ಜಾಯಿಂಟಿಂಗ್ ಮಾಡ್ತೀವಲ್ಲ ಅಲ್ಲಿಗೆ ಹೋಗುತ್ತೆ. ರೆಡಿ ಆವಾಗಲೂ ಕೂಡ ನಮಗೆ 1 ಇಂಚ್ ಬರುತ್ತೆ. ಹಾಗಾಗಿ ಫ್ರಿಲ್ ಪಟ್ಟಿಯ ಅಗಲ 3 ಇಂಚ್ ಅಂತ ನಾನಿಲ್ಲಿ ಹಾಕಿದ್ದೀನಿ. ಅದರದ್ದೇನು ಡ್ರಾಯಿಂಗ್ ಎಲ್ಲ ಇಲ್ಲ, ಯಾಕಂದರೆ ಇದಿಷ್ಟು ನಾವು ಎಕ್ಸ್ಪ್ಲೈನ್ ಮಾಡೋಷ್ಟೊತ್ತಿಗೆ ಇದು ಅವರಿಗೆ ಅರ್ಥ ಆಗಿರುತ್ತೆ. ನೋಡಿ, ಈಗ ಇಲ್ಲೇನು ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ, ಈ ನಂಬರ್ಸ್ ಪ್ರಕಾರ ಎಲ್ಲೆಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೋಬೇಕು ಮತ್ತು ಎಲ್ಲಿ ಮೈನಸ್ ಮಾಡಬೇಕು, ಅದನ್ನು ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಬರಿಬೇಕು. ನೋಡಿ, 0 ಇಂದ 1 ಪೂರ್ತಿ ಉದ್ದ ಎಷ್ಟಿದೆ ನಮಗೆ? 40 ಇದೆ ಅಲ್ವಾ? ಪೂರ್ತಿ ಉದ್ದ 40. ಅದನ್ನು ಹೇಗೆ ತೊಗೊಂಡಿದ್ದೀವಿ ನಾವು ಅಂದರೆ ಪೂರ್ತಿ ಉದ್ದ -3 ನೋಡಿ, ಪೂರ್ತಿ ಉದ್ದ -3 +1 -3 +1 ಅಂದರೆ ಈಗ ಪೂರ್ತಿ ಉದ್ದ ನಮಗೆ 40 ಇದೆ, ಅದರಲ್ಲಿ -3 ಅಂತ ಅಂದಾಗ ನಮಗೆ 37 ಆಯಿತು, +1 ಅಂದರೆ 38 ಆಯಿತು. ನೋಡಿ, 0 ಇಂದ 1 38 ಸೆಂಟಿಮೀಟರ್. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿದಾಗ 0 ಇಂದ 1 ಸೇರಿಸಿ ಅಂದರೆ ಇಲ್ಲಿ ಲೈನ್ ಹಾಕೋಬೇಕು, ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೊಳ್ಳಿ ಅಂತ ಅರ್ಥ. ನೆಕ್ಸ್ಟು 0 ಇಂದ 2 ಸೊಂಟದ ಅಗಲ 6ನೇ 1 ಭಾಗ +1 ಅಂತ ಇದೆ. ನೋಡಿ, ಸೊಂಟದ ಅಗಲ ನಮ್ಗೆ ಎಷ್ಟಿದೆ? 30 ಇಂಚ್ ಇದೆ. 30ಅನ್ನು 6ನೇ 1 ಭಾಗ 6 ಭಾಗ ಡಿವೈಡ್ ಮಾಡಿದ್ರೆ ನಮಗೆ 5 ಇಂಚ್ ಸಿಗುತ್ತೆ. +1 ಅಂದರೆ 6 +1 ಅಂದರೆ 6 ಇಂಚ್ ಸಿಕ್ತು ನಮಗೆ. ಇಲ್ಲಿ ನೋಡಿ, 0 ಇಂದ 2 ಇಲ್ಲಿಂದ ಇಲ್ಲಿಗೆ ನಮಗೆ 6 ಸೆಂಟಿಮೀಟರ್.
ಇಲ್ಲಿ ಪೇಪರ್ ನಾವು ಬುಕ್ಕಲ್ಲಿ ಡ್ರಾಯಿಂಗ್ ಮಾಡುವಾಗ ಸೆಂಟಿಮೀಟರ್ ಅಂತ ಉಪಯೋಗಿಸ್ಬೇಕು, ಬಟ್ಟೆ ಕಟಿಂಗ್ ಮಾಡುವಾಗ ಇಂಚ್ ಅಂತ ಉಪಯೋಗಿಸ್ಬೇಕು. ಆಯಿತಾ? ಮತ್ತು ನೆಕ್ಸ್ಟ್ ಇಲ್ಲಿ 0ಇಂದ 2 ಸೇರಿಸಿ. ಇಲ್ಲಿಂದ ಇಲ್ಲಿಗೆ ನಾವು ಪಾಯಿಂಟ್ ಮಾಡಿರ್ತೀವಿ, ಆ ಲೈನನ್ನು ಹಾಕ್ಕೊಳ್ಳಿ ಅಂತ ಅರ್ಥ. ನೆಕ್ಸ್ಟು 1ರಿಂದ 3 ನೋಡಿ ಇಲ್ಲಿದೆ ಅಲ್ಲ, 1ರಿಂದ 3 ಪೂರ್ತಿ ಅಗಲ, ಅಂದರೆ ಪೆಟಿಕೋಟ್ನ ಕೆಳಭಾಗದ ಅಗಲ ಬರುತ್ತಲ್ಲ ಅದು 50 ಇಂಚ್ ಇರುತ್ತೆ. ಅದನ್ನು 6ನೇ 1 ಭಾಗ ತೊಗೋಬೇಕು. ಅದನ್ನು ಕೂಡ ಅಷ್ಟೇ 6 ಪೀಸ್ ಪೆಟಿಕೋಟ್ ಅಂದರೆ ಅದು 6 ಭಾಗ ಮಾಡಬೇಕು, 7 ಪೀಸ್ ಅಂದರೆ ಅದನ್ನು 7 ಭಾಗ ಮಾಡಬೇಕು ಅಷ್ಟೇ. ಈ ಥರ 6ನೇ 1 ಭಾಗ ಅಂತಂದರೆ 6ರಿಂದ ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚು ಸಿಗುತ್ತೆ, ಅಂದರೆ 8 ಕಾಲು ಸಿಗುತ್ತೆ. 1/4 ಇಂಚು ಬಿಟ್ಬಿಟ್ಟು ನಾನು ಬರೀ 8 ಇಂಚನ್ನು ತೊಗೊಂಡಿದ್ದೀನಿ. ಅದಕ್ಕೆ +1 ಅಂದರೆ 9 ಆಯಿತು. ಇಲ್ಲಿಂದ ಇಲ್ಲಿಗೆ 9 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಹಾಗೆ ನೋಡಿ 1ರಿಂದ 3 ಸೇರಿಸಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕು ಅಂತ. ಹಾಗೆ 2 ಮತ್ತು 3 ಸೇರಿಸಿ, ಅಂದರೆ ಇಲ್ಲಿಂದ ಇಲ್ಲಿಗೂ ಕೂಡ ಒಂದು ಲೈನ್ ಹಾಕೋಬೇಕು ಅಂತ. ಇಲ್ಲಿಂದ ಇಲ್ಲಿಗೂ ಕೂಡ ಒಂದು ಲೈನ್ ಹಾಕೋಬೇಕು ಅಂತ ಅರ್ಥ. ಇದಿಷ್ಟು ಕೂಡ ನಮಗೆ ಕರೆಕ್ಟ್ ಮೆಜರ್ಮೆಂಟ್ನ ಒಂದು ಪಿಕ್ಚರ್ ಇದು. ಇದನ್ನೇ ಮೇಲೆ ಕೆಳಗೆ ಮಾಡಿ ತಗೋಬೇಕು ಅಷ್ಟೇ. ಅದನ್ನು ಇಲ್ಲಿ ಬರೆದಿದ್ದೀನಿ ನಾನು ನೋಡಿ. 2ರಿಂದ 4 9 ಸೆಂಟಿಮೀಟರ್, ಅಂದರೆ ಇಲ್ಲಿಂದ ಇಲ್ಲಿಗೆ 9 ಸೆಂಟಿಮೀಟರ್. ಹಾಗೆಯೇ 3ರಿಂದ 5 6 ಸೆಂಟಿಮೀಟರ್, ಅಂದರೆ ಇಲ್ಲಿ. ಹಾಗೆಯೇ 4ರಿಂದ 6 6 ಸೆಂಟಿಮೀಟರ್, ಅಂದರೆ ಇಲ್ಲಿ 4ರಿಂದ 6 6 ಸೆಂಟಿಮೀಟರ್. ಮತ್ತು 5ರಿಂದ 7 9 ಸೆಂಟಿಮೀಟರ್, ಇಲ್ಲಿ 5ರಿಂದ 7 9 ಸೆಂಟಿಮೀಟರ್. ಇದಿಷ್ಟು ಇದೇ ರೀತಿ ತೊಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2 ಲೈನ್ ನಮಗೆ ಕ್ರಾಸ್ ಬರುತ್ತೆ, ಇದು 1 ಲೈನ್ ನಮಗೆ ಸ್ಟ್ರೈಟ್ ಬರುತ್ತೆ. ಈಗ ನಮಗೆ ಅದು 6 ಪೀಸ್ ಪೆಟಿಕೋಟ್ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ ಪೇಪರ್ ಕಟ್ಟಿಂಗ್ ಮಾಡುವಾಗ ನೀಟಾಗಿ ಗೊತ್ತಾಗುತ್ತೆ. ಈ ಶೇಪ್ ಯಾಕೆ ನಾವು ಈ ಥರ ಒಂದು ಮಧ್ಯದ ಪೀಸ್ ಮಾತ್ರ ಯಾಕೆ ಹೀಗೆ ಉಲ್ಟಾ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟು ಸೊಂಟದ ಪಟ್ಟಿ ನೋಡಿ. ಸೊಂಟದ ಪಟ್ಟಿಯ ಉದ್ದ ಇಲ್ಲಿ ಎಷ್ಟಿದೆ? ನಾವು ಸೊಂಟದ ಅಗಲ ಇಲ್ಲಿ ತೊಗೊಂಡಿದ್ದೀವಲ್ವ, 30 ಇಂಚ್ ನಾವೇನು ತೊಗೊಂಡಿದ್ದೀವಿ ಅದೇ ಪ್ರಕಾರನೇ ತೊಗೋಬೇಕು. ಪಟ್ಟಿಯ ಉದ್ದ ಅರ್ಧ ಭಾಗ +1 ಅಂತ ಇಲ್ಲಿ ಕೊಟ್ಟಿದೆ. ಹಾಗೆಯೇ ನೋಡಿ 30ನ್ನು ಅರ್ಧ ಭಾಗ ಅಂದರೆ -15 ಮಾಡಿದ್ರೆ ನಮಗೆ ಇನ್ನು 15 ಇಂಚು ಸಿಗುತ್ತೆ. +1 ಅಂದರೆ 16 ಆಯಿತು ನಮಗೆ. ಇಲ್ಲಿ ಪಟ್ಟಿಯ ಉದ್ದ ಬಂದು ನಮಗೆ 16 ಸೆಂಟಿಮೀಟರ್. ಡ್ರಾಯಿಂಗಲ್ಲಿ ಮಾತ್ರ, ಪೇಪರ್ ಕಟ್ಟಿಂಗ್ ಅಥವಾ ಬಟ್ಟೆ ಕಟ್ಟಿಂಗಲ್ಲಿ 16 ಇಂಚ್ ಅಂತ ನಾವು ಉಪಯೋಗಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 16 ಸೆಂಟಿಮೀಟರ್. ಹಾಗೆ ಪಟ್ಟಿಯ ಅಗಲ ನಾವು ಆಲ್ರೆಡಿ ನೋಡಿ ಇಲ್ಲಿ 3 ಇಂಚನ್ನು ಮೈನಸ್ ಮಾಡಿದ್ದೀವಿ. ಪೂರ್ತಿ ಉದ್ದ ತೊಗೊಂಡಿರೋದ್ರಲ್ಲಿ ಸೊಂಟದ ಪಟ್ಟಿ ಮತ್ತು ಫ್ರಿಲ್ಲನ್ನು ಮೈನಸ್ ಮಾಡಿ ನಾವು ಉಳಿದಿದ್ದನ್ನು ನಾವಿಲ್ಲಿ ತೊಗೊಂಡಿರೋದು. ಹಾಗಾಗಿ ನಮಗೆ ಸೊಂಟದ ಪಟ್ಟಿ ಅಗಲ ರೆಡಿ 2 ಇಂಚ್ ಸಿಗುತ್ತೆ. ಅದನ್ನು ಡಬಲ್ ಫೋಲ್ಡಿಂಗಲ್ಲಿ ನಾವು ಮಾಡ್ಕೊಳ್ಳೋದಾದರೆ 3 ಇಂಚನ್ನು ನಾವು ಎಕ್ಸ್ಟ್ರಾ ತೊಗೋಬೇಕು. 3 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಇಲ್ಲಿ 5 ಇಂಚ್ ಆಗುತ್ತೆ. ಸೊಂಟದ ಪಟ್ಟಿಯ ಅಗಲ 5 ಇಂಚು ತೊಗೋಬೇಕು. ಹಾಗೆಯೇ ಅದಾದಮೇಲೆ ನೋಡಿ 0ಇಂದ 2 ಸೇರಿಸಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಳ್ಳಿ ಅಂತ ಅರ್ಥ. ಹಾಗೆ 2 3 ಮತ್ತು 1 3 ಸೇರಿಸಿ, ಅಂದರೆ 1 ಇಲ್ಲಿ 2 3 ಮತ್ತು 1 3 ಇದಿಷ್ಟನ್ನು ಕೂಡ ಹೀಗೆ ಸೇರಿಸ್ಕೋಬೇಕು. ಮೆಜರ್ಮೆಂಟನ್ನು ಅಲ್ಲಿ ಬರಿಬೇಕು. ಇನ್ನು ಫ್ರಿಲ್ದು ಪಟ್ಟಿಯ ಅಗಲ 3 ಇಂಚ್ ತೊಗೋಬೇಕು. ಅದು ನೋಡಿ ಡಬಲ್ ಫೋಲ್ಡಿಂಗ್ ಅಂತ ಬರೆದಿದ್ದೀನಿ. ಡಬಲ್ ಫೋಲ್ಡಿಂಗಲ್ಲಿ 3 ಇಂಚನ್ನು ತೊಗೋಬೇಕು. ಇದ್ರದ್ದೇನು ಡ್ರಾಯಿಂಗ್ ಏನು ಬೇಕಾಗಿಲ್ಲ, ಯಾಕಂದರೆ ಇದೇ ಥರ ಸುಮ್ಮನೆ ಈ ಥರ ಒಂದು ಲೈನ್ ಬರುತ್ತೆ ಅಷ್ಟೇ. ಹಾಗಾಗಿ ಅದರದ್ದು ಮೆಜರ್ಮೆಂಟ್ ಮಾತ್ರ ಬರೆದಿದ್ದೀನಿ. ಸಿಂಗಲ್ ಫೋಲ್ಡಿಂಗಲ್ಲಿ ಕೊಡೋದಾದರೆ 2 ಇಂಚ್ ತೊಗೋಬೋದು. ಡಬಲ್ ಫೋಲ್ಡಿಂಗಲ್ಲಿ 3 ಇಂಚು. ಆದಷ್ಟು ನಮಗೆ 2.5 ಮೀಟ್ರು ಒಂದು ಕಾಟನ್ ಬಟ್ಟೆ ತೊಗೊಂಡ್ರೆ ನೀಟಾಗಿ 6 ಪೀಸ್ ಪೆಟಿಕೋಟನ್ನು ಸ್ಟಿಚ್ ಮಾಡ್ಕೋಬೋದು. ಅದು ದೊಡ್ಡ ಪನ್ನ ಇರಬೇಕು. ಈಗ ನಿಮಗೆ ಗೊತ್ತಾಯ್ತಲ್ಲ. ಸಾಧ್ಯ ಆದರೆ ಈ ನೋಟ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಬೇಕಾದರೆ ಅದನ್ನು ನೋಡಿ ನೀಟಾಗಿ ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಳಿ. ಇದೇ ರೀತಿ ನೋಟ್ಸನ್ನು ಮೇಂಟೈನ್ ಮಾಡಿ. ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಅಥವಾ ಅರ್ಥ ಆಗಿದ್ರೂ ಕೂಡ ನಿಮಗೆ ಅರ್ಥ ಆಯಿತು ಅನ್ನೋದನ್ನಾದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇದ್ರ ಪೇಪರ್ ಕಟ್ಟಿಂಗ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?